ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ಒಗೆಯೋದು ಜಾಸ್ತಿ ಇತ್ತು, ಅದನ್ನೆಲ್ಲ ಒಗೆದ್ಬಿಟ್ಟು ಮನೆಯಲ್ಲಿ ಬೆಳಿಗ್ಗೆ ಟಿಫನ್ ಮಾಡಿ ಲಂಚ್ ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನೂ ಒಂದು ಕೆಲಸ ಇದೆ, ಪಾತ್ರೆ ತೊಳೆಯೋದು. ಇನ್ನೊಂದು ಡಿಶ್ ಮಾಡ್ಬೇಕಂತ ಇದ್ದೀನಿ, ಅದು ಮಾಡಿಬಿಟ್ಟು ಆಮೇಲೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಒಂದೇ ಸರಿ ತೊಳೆಯೋಣ ಅಂತ ಬಿಟ್ಟಿದ್ದೀನಿ. ತುಂಬ ದಿವಸದಿಂದ ನನಗೆ ಬ್ರೌನಿ ತಿನ್ಬೇಕು ಅನ್ನಿಸ್ತಾ ಇತ್ತು, ಆದರೆ ಮಾಡಿರಲಿಲ್ಲ. ಅದಕ್ಕೆ ಐಟಮ್ಸ್ ಎಲ್ಲ ತರಿಸ್ಕೊಂಡು ಆಮೇಲೆ ಮಾಡೋಣ ಅಂತೇಳಿ ಇವಾಗೆಲ್ಲ ಇದೆ. ಡಾರ್ಕ್ ಚಾಕ್ಲೇಟ್ ಆಗಲಿ, ಕೊಕೊ ಪೌಡರ್ ಎಲ್ಲ ಇದೆ. ಮತ್ತು ಓಮ್ ಮೇಡ್ಸ್ ಕೂಡ ಚಾಕ್ಲೇಟ್ ಮಾಡೋಣ ಅಂದ್ಕೊಂಡು ಟೈಮ್ ಸಿಗದಿರ ಮಾಡೇ ಇಲ್ಲ. ಅದನ್ನು ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ ಓಮ್ ಮೇಡ್ ಚಾಕ್ಲೇಟ್. ಇವತ್ತು ಬ್ರೌನಿ ಮಾಡ್ತೀನಿ. ಮತ್ತು ಪಾರ್ಸಲ್ಸ್ ಕೂಡ ಬಂದಿದೆ, ಅದೇನೇನು ಅಂತ ಕೂಡ ನೋಡಿಸ್ತೀನಿ. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ. ಅಂತ ಹೇಳೋದ್ನಲ್ವ, ಇದೊಂದು ಸ್ಟ್ಯಾಂಡ್ ತೊಗೊಂಡೆ. ಇದು ಮೀಶೋಲ್ಲೇ ತೊಗೊಂಡಿದ್ದು. ಇದರಲ್ಲಿ ಈ ಥರ ಇಡ್ಬೋದು ಅಂತ. ನಾನು ಇನ್ನೂ ಏನು ಅಷ್ಟೊಂದು ಸೆಟ್ ಮಾಡಿಲ್ಲ, ಅದು ಸುಮ್ಮನೆ ಆಗಿ ಇಟ್ಕೊಂಡಿದ್ದೀನಿ. ಇನ್ನು ಸುಬ್ಬರ ಹತ್ರ ಇದ್ದಿದ್ದು ಪ್ಲೇವುಡ್ ಶೀಟ್, ಕಲರ್ ಶೀಟ್ ಇದ್ರಲ್ಲಿ ಹಾಕ್ಸಿದ್ದೀನಿ, ಯಾಕಂದರೆ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿರ್ಬೇಕಂತ ಹೇಳ್ಬಿಟ್ಟು ಇದೊಂದು ಪಾರ್ಸಲ್ ತೊಗೊಂಡೆ. ಇದು 100-200 ಒಳಗಡೆ ಬಿತ್ತು ನನಗೆ. ಫೋನ್ಪೇ ಮಾಡಿದ್ದಕ್ಕೆ. ಕ್ಯಾಶ್ ಆನ್ ಡೆಲಿವರಿ ಆದರೆ ಇನ್ನೊಂದು 20 ರೂಪೀಸ್ ಜಾಸ್ತಿ ಆಗ್ಬೋದು. ಇದೊಂದು ನೆಕ್ಸ್ಟ್ ನೈಸ್ ಡೇ. ಇದು ಪಾಂಡ ಇದೆ ನೋಡಿ, ಅಲ್ಲಿ ನಂಗೆ ಪಾಂಡ ಅಂದರೆ ಇಷ್ಟ ಅಲ್ವಾ. ಈ ಥರ ಇಲ್ಲಿ ಇರಲಿಲ್ಲ, ಅದಕ್ಕೆ ಸರಿ ಅಂತ ತುಂಬ ದಿನದಿಂದ ಎಲ್ಲಂದ್ರೆ ಅಲ್ಲಿ ಬೀಳ್ತಾ ಇತ್ತು. ಅದಕ್ಕೆ ಇದನ್ನೊಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ದೆ ಮೀಶೋಲಿ. ತುಂಬ ಚೆನ್ನಾಗಿದೆ, ಈ ಥರ ಬರುತ್ತೆ ಆಚೆಗೆ ಈ ಥರ. ಇದು ಕೂಡ ತುಂಬ ಇಷ್ಟ ಆಯ್ತು ನನಗೆ. ಇದು 200 ಒಳಗಡೆ ಬಿತ್ತು, ತುಂಬ ಯೂಸ್ಫುಲ್ಲು, ಬೇಕಂದರೆ ಟ್ರೈ ಮಾಡಿ. ಇದು ಚಾಕ್ಲೇಟ್ ಮೋಲ್ಡ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಬಂದಿದೆ. 2 ತೊಗೊಂಡ್ರೇನು ಒಂದೇ ಪ್ರೈಸ್ ಇದೆ, 4 ತೊಗೊಂಡ್ರೇನು ಒಂದೇ ಪ್ರೈಸ್ ಇದೆ, ಅದಕ್ಕೆ 4 ತೊಗೊಂಡೆ. ಇದು ಹಾಟ್ಸು, ಇದರಲ್ಲಿ ಡ್ರೈ ಫ್ರೂಟ್ಸ್ದು ಮಾಡ್ಕೋಬೋದು. ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ನೋಡಿದೆ ನಾನು ಯೂಟ್ಯೂಬಲ್ಲಿ. ಏನೇನು ಟ್ರೈ ಮಾಡ್ತೀನೋ ನೋಡಬೇಕು. ಇದು ಫ್ಲವರ್ಸ್, ವೆರೈಟಿ ಆಫ್ ಫ್ಲವರ್ಸು. ಆಮೇಲೆ ಇದ್ಮೇಲೆ ಪ್ರೈಸ್ ಹಾಕಿಲ್ಲ. ನೆಕ್ಸ್ಟ್ ಇದು ಆಲ್ಫಾಬೆಟ್ಸ್ದು. ಇದು ಯಾವ ಥರ ಯೂಸ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಮತ್ತು ಇದೊಂದು ಚಾಕ್ಲೇಟ್ ಮೋಲ್ಡೆ ಬರುತ್ತಲ್ವ, ಈ ಥರ. ಇದು ಎರಡು ನಾನು ಎಷ್ಟು ಯೂಸ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ನೋಡಬೇಕು. ಇದನ್ನು ಮಾತ್ರ ಇವಾಗ ಯೂಸ್ ಮಾಡ್ತೀನಿ, ನಾಳೆ ಚಾಕ್ಲೇಟ್ ಮಾಡಿದಾಗ ಅದನ್ನು ವೀಡಿಯೋ ಮಾಡಿರ್ತೀನಿ. ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀನಿ. ಇದು ನಾನು ಯಾವ ಥರ ಬರುತ್ತೋ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಿಲ್ಲ ನೋಡಿ. ಇದು ದೇವ್ರ ಮನೆಯಲ್ಲಿ, ನಮ್ಮ ಮನೇಲಿ ಇಲ್ಲ, ನೀರು ಹಾಕ್ಬಿಟ್ಟು ಹೂವು ಹಾಕಿರ್ತಾರಲ್ವ ಆ ಥರ. ಅದು ದೀಪ ಇಕ್ಕೊಂಡು ಕೂಡ ನೋಡಿದ್ದೆ, ಅದಕ್ಕೆ ತುಂಬ ಜನ ಮನೇಲಿ ನೋಡಿದೆ, ಅದು ಕಲರ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಅದು ತೊಗೊಂಡಿಲ್ಲ, ಒಂಥರ ಹೋಗಿತ್ತು ಅಂತ. ಇದು ವೈಟ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದು ಕೂಡ ಕಲರ್ ಹೋಗುತ್ತೇನೋ ಅಂತ ಡೌಟು. ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಚೆನ್ನಾಗಿರೋದು ಬಂದಿದೆಯಲ್ವ, ಅದಕ್ಕೆ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನಿನ್ನೂ ಇಟ್ಟು ಮಾಡಿಲ್ಲ, ನೋಡಬೇಕು ಯಾವಾಗ ಇರ್ತೀನೋ, ನನಗೆ ಇನ್ನೂ ಗೊತ್ತಿಲ್ಲ. ಇದೊಂದು ತೊಗೊಂಡೆ. ಇವಾಗ ಬ್ರೌನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಡಾರ್ಕ್ ಚಾಕ್ಲೇಟ್ ನಾನು ಇಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡ್ ತೊಗೊಬೋದು. ನಾನು ಇದನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಬಂತು ಅಂತ. ಇದನ್ನು ಕಟ್ ಮಾಡಿ ನಾನು ಈ ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಇದರಲ್ಲಿ ಒಂದು ಕಪ್ಪಷ್ಟು ಚಾಕ್ಲೇಟ್ ಹಾಕಿ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ. ನಿಮಗೆ ಆಮೇಲೆ ನೋಡಿಸ್ತೀನಿ ಏನು ಮಾಡ್ಬೇಕಂತ. ಇಲ್ಲಿ ನಾನು ಆಯಿಲ್ ಬಿಸಿ ಮಾಡ್ಕೊತೇನೆ, ಲೈಟಾಗಿ ಬಿಸಿ ಹಾಕ್ಬೇಕಂತೆ. ಬಿಸಿ ಆದರೆ ನಾವು ಡಬಲ್ ಬಾಯ್ಲ್ಡ್ ಮಾಡೋ ಮೆಥಡ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳಿದ್ರು. ನೋಡೋಣ. ನಾನು ಇಷ್ಟು ಚಾಕ್ಲೇಟ್ ತೊಗೊಂಡಿದ್ದೀನಿ, ಇನ್ನು ಇಷ್ಟು ಮಿಕ್ಕಿದೆ ಒಂದು ಬಾರಲ್ಲಿ. ಇನ್ನು ಇದನ್ನು ಇವಾಗ ಇದು ಎಣ್ಣೆ ಆಫ್ ಮಾಡಿಕೊಂಡು ಇದನ್ನು ಲೈಟಾಗಿ ಅಷ್ಟೇ ಕಾಯಿಸ್ಬೇಕು, ಜಾಸ್ತಿ ಕಾಯಿಸ್ಬಾರ್ದು. ಇದೆಲ್ಲ ಆಯಿಲ್ನ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಚಿಟ್ಪಟ ಅಂತಿದೆ, ಇಷ್ಟು ಬಿಸಿ ಇರಬಾರ್ದು ಅನಿಸುತ್ತೆ. ನೋಡೋಣ, ಇದು ಸ್ವಲ್ಪ ತಣ್ಣಗಾಗಲಿ. ಇದು ಅಷ್ಟರಲ್ಲಿ ಈ ಎಗ್ಸ್ ಇದೆ ಅಲ್ವಾ, ಎಗ್ಸ್ನ ಬೀಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ವಿಸ್ಕ್ ಮಾಡ್ಕೊಬೇಕು. ಇದಕ್ಕೆ ಅದು ವಿಸ್ಕ್ ಮಾಡೋ ಮಿಷಿನ್ ಬರುತ್ತಲ್ವ, ಅದೇ ನಾವು ಏನು ಬೇಕಾಗಿಲ್ಲ ಅಂತ, ಕೈ ಇದೇ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅವರು. ಇದನ್ನು ಚೆನ್ನಾಗಿ ವಿಸ್ಕ್ ಮಾಡಬೇಕು. ಇದರಲ್ಲಿ ಚಾಕ್ಲೇಟ್ ಆ್ಯಡ್ ಮಾಡೋಣ. ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ನೋಡಿ
ಕರಗೋಯ್ತು. ಥರ ಈಸಿಯಾಗಿ ಕರಗೋಯ್ತು. ಈ ಥರ ಬಿಸ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಜಾಸ್ತಿ ಫೋಮ್ ಏನು ಬೇಡ. ನೋಡಿ ಈ ಥರ ಕಾಣ್ತಿದ್ಯಾ? ನಾನು ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ, ನೋಡ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ. ಇವಾಗ ಇದರಲ್ಲಿ ನಾನು ಶುಗರ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಿಕ್ಸಿಯಲ್ಲಿ. ಇದರಲ್ಲಿ ಈ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ಸ್ ಹಾಕ್ಬೇಕಂತೆ ಅವ್ರು ಹೇಳಿದ್ದು. ನಾನು 2 ಕಪ್ಸ್ ಹಾಕ್ತೀನಿ. ಫಸ್ಟ್ ಒಂದು ಹಾಕಿದೆ, ನೆಕ್ಸ್ಟ್ ಇನ್ನೊಂದು. ಈ ಥರ 2 ಕಪ್ಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗ್ಬೇಕಿದು. ಏನು ನೀಟಾಗಿ ಕಾಣಬೇಕು, ನೀಟಾಗಿ ಮಿಕ್ಸ್ ಹಾಕ್ಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿಕ್ಕೆ ಏನು ಬಂತು ಚೆನ್ನಾಗಿ. ಅದು ಪೌಡ್ರ್ ತೊಗೊಂಡಿರೋದಕ್ಕೆ ಇಷ್ಟು ಕೈ ನೋವು ಬರುತ್ತೆ. ಅದೇ ನಾರ್ಮಲ್ ಶುಗರ್ ತೊಗೊಂಡ್ರೆ ಇನ್ನೂ ಕೈ ನೋವು ಜಾಸ್ತಿ ಬರುತ್ತೆ. ಪೌಡ್ರೇ ತೊಗೊಳ್ಳಿ, ನಾನು ಸಜೆಸ್ಟ್ ಮಾಡೋದಾದರೆ. ಇದನ್ನ ಚೆನ್ನಾಗಿ ನಾನು ಇದನ್ನೆಲ್ಲ ಮಾಡಿ ಪ್ರಯೋಗ ಸುಬ್ಬು ಬರ್ತಡೆಗೆ ನಾನೇ ಕೇಕ್ ಮಾಡೋಣ ಅನ್ಕೊಂತ ಇದ್ದೀನಿ. ನೋಡ್ಬೇಕು ಹೆಂಗೆ ಬರುತ್ತೆ ನಂಗೆ ಗೊತ್ತಿಲ್ಲ. ಇನ್ನು 20 days ಇದೆ ಅವ್ರ ಬರ್ತಡೆಗೆ. ಅಷ್ಟರಲ್ಲಿ ಕೇಕ್ ಮಾಡಿ ಚೆನ್ನಾಗಿ. ಬೇಕಿಂಗ್ ಪೌಡರ್ ಇಲ್ಲ, ಇದು ಬ್ರೌನಿಗೆ ಬೇಕಾಗಿಲ್ಲ. ಬೇಕಿಂಗ್ ಪೌಡರ್ ನಾಳೆ ತೊಗೊಂಬಂದೆ ಬರ್ತೀನಿ. ವೆನಿಲಾ ಬೇಕಿಂಗ್ ಪೌಡ್ರು ಅದು ತೊಗೊಂಬಂದಮೇಲೆ ಕೇಕ್ ಟ್ರೈ ಮಾಡೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಈ ಥರ ಆದರೆ ಸಾಕು. ಈ ಥರ ಫೋಮಿ ಬಂದರೆ ಸಾಕು. ಇದಕ್ಕೆ ನಾವು ಚಾಕ್ಲೇಟ್ ಮೆಲ್ಟ್ ಮಾಡಿದ್ವಲ್ವ, ಇದು ಇದನ್ನ ಇದರಲ್ಲಿ ಆ್ಯಡ್ ಮಾಡಬೇಕು. ನಾನು ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಅವರು ಹಂಗೆ ನೋಡ್ತಿದ್ರು ಯೂಟ್ಯೂಬಲ್ಲಿ. ಈ ಥರ ಆ್ಯಡ್ ಮಾಡಿಕೊಂಡು ಇದನ್ನು ಎಲ್ಲ ಕಲಿಸ್ಕೊಳ್ಳಿ. ಸರಿ, ಒಂದು ರೌಂಡ್ ಘಮ ಘಮ ಅಂತ ಬರ್ತೈತಿ ನೋಡಿ. ಇವಾಗ ಯಾವ ಥರ ಆಗಿದೆ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ, ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಜಾಸ್ತಿ ಆಗಿದೆ ಇದು. 1 ಕಪ್ ಮೈದಾ ಹಾಕ್ಬೇಕಂತೆ ಇದಕ್ಕೆ. ಈ ಕ್ವಾಂಟಿಟಿಗೆ ಇವಾಗ ನಾವು 1 ಕಪ್ ಮೈದಾ ತೊಗೊತಾ ಇದ್ದೀವಿ. ಶುಗರ್ 2 ಕಪ್ಸ್ ಹಾಕಿದ್ವಲ್ವ, ಇದು 1 ಕಪ್ ಮೈದಾ ಹಾಕ್ಕೊಂಡು ಇದನ್ನ ಜಲ್ರಿ ಇಟ್ಕೊಬೇಕಂತ. ಡೈರೆಕ್ಟಾಗಿ ಆ್ಯಡ್ ಮಾಡಬಾರ್ದು ಅಂತ. ಜಲ್ರಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರದ್ದಿದ್ರೆ ಆ ಥರ ತೊಗೊಳ್ಳಿ. ಈ ಥರ 1 ಕಪ್ ಹಾಕಿದ್ಮೇಲೆ ಇದಕ್ಕೆ ಕೋಕೋ ಪೌಡರ್ ಆ್ಯಡ್ ಮಾಡಬೇಕು. ನಾನು ಇದನ್ನು ಆನ್ಲೈನಲ್ಲಿ ತರಿಸಿಟ್ಕೊಂಡಿದ್ದೀನಿ. ಇದು ಎಷ್ಟು ಆ್ಯಡ್ ಮಾಡಬೇಕು ಅಂದರೆ 3/4 ಬಟ್ಲು ಹಾಕ್ಬೇಕಂತೆ ಕೋಕೋ ಪೌಡರ್. ಇಷ್ಟು 3/4 ಐತೆ. ಇದನ್ನ ಹಾಕ್ಕೊಂಡೋಣ. ಇದ್ರಲ್ಲಿ ಅರ್ಧ ಮೆತ್ಕೊಂಡೇ ಬಿಟ್ಟೈತೆ ಗೊತ್ತಾ. ನಮ್ಮ ಮನೇಲಿ ಇದೊಂದೇ ಸಿಕ್ಕಿದ್ದು ನಂಗೆ. ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಬೇರೆಲ್ಲ. ಈ ಥರ ಇಷ್ಟು ದೊಡ್ಡ ಪ್ಲೇಟ್ ಇಟ್ಕೊಂಡಿದ್ದೀನಿ. ಇದನ್ನ ಜಲ್ರಿ ಇಟ್ಕೊಳ್ಳೋಣ. ಕೋಕೋ ಪೌಡರ್ ಸ್ಮೆಲ್ ಗಮ್ಮಂತ ಬಿಡ್ತಿದೆ. ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ದೊಡ್ಡ ಪ್ಲೇಟ್ ಎತ್ಕೊಂಡಿದ್ದೀನಿ ನಾನು. ದೊಡ್ಡ ಪ್ಲೇಟ್ ಏನು ಬೇಕಾಗಿಲ್ಲ, ಎತ್ಕೊಳ್ಳಿ ನೀವು. ನಾನು ದೊಡ್ಡದು ಎತ್ಕೊಂಡಿದ್ದೀನಿ. ಏನು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಲ್ಲ, ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಾದಾಮಿ ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಬಾದಾಮಿ ತಿನ್ನಕ್ಕೆ ಇಷ್ಟಪಡಲ್ಲ. ಈ ಥರ ಹಾಕ್ಬಿಟ್ರೆ ಇದ್ರೊಳಗಡೆಗೆ ತಿಂದ್ಬಿಡ್ತೀನಿ. ಅದಕ್ಕೆ ನಾನೇ ಕಟ್ ಮಾಡ್ಕೊಂಡು ನಾನೇ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಬಾದಾಮಿ ಮಿಕ್ಸ್ ಮಾಡೋಣ ಅನ್ಕೊತ ಇದ್ದೀನಿ. ಅದಕ್ಕೆ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಡ ಅಂದರೆ ನೋ ಪ್ರಾಬ್ಲಮ್. ನಾನು 5 ಬಾದಾಮಿ ಕಟ್ ಮಾಡಿಕೊಂಡೆ. ಸ್ವಲ್ಪ ದೊಡ್ಡ ಪೀಸೆ ಕಟ್ ಮಾಡಿದ್ದೀನಿ. ಇದನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಂಡು ಸಾಕು ಮಾಡಿ ಇದನ್ನ ಹಿಂಗೆ ನಾನು ನೋಡಿದ್ದೀನಿ. ಬಟರ್ ಪೇಪರ್ ತೊಗೊಂಬಿಟ್ಟು ಇದನ್ನ ಇನ್ನು ಸ್ವಲ್ಪ ಇದು ಬ್ರೌನಿಗೆ ಬಟರ್ ಪೇಪರ್ ಹಾಕ್ಕೊಂಡ್ರೇನೇ ಅಂತ ತೆಗಿಯೋಕ್ಕಾಗೋದು. ಅದಕ್ಕೆ ಈ ಥರ ಸಾಸ್ ಆಗಿ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಹೆಂಗೆ ಬರುತ್ತೋ ನನಗೂ ಗೊತ್ತಿಲ್ಲ. ಮೊನ್ನೆ ಹಾಕಿದಾಗ ನಾನೇನು ಬಟರ್ ಪೇಪರ್ ಹಾಕಿಲ್ಲ. ಹಿಂಗೆ ಮಾಡಿಬಿಟ್ಟಿದ್ದೀನಿ. ರೌಂಡ್ ಮಾಡಕ್ಕೆ ಹೋಗಿ
ಐಸ ಈ ಥರದನ್ನ ಇದನ್ನ ಹಿಂಗೆ ಹಚ್ಕೊಂಡು ಇದನ್ನ ಹಿಂಗೆ ಕಟ್ ಮಾಡೋಣ. ಆಯಿಲ್ ಹಾಕ್ತೀನಿ. ತಟ್ಟೆ ಇಡಿಸುತ್ತೆ, ಇದು ಇಡ್ತೀನಿ. ಇಟ್ಕೊಂಡು ಇದನ್ನ ಮುಚ್ಚಿಡಿ 10 ಮಿನಿಟ್ಸ್. ಅದು ಫ್ರೀ ಹೀಟ್ ಹಾಕ್ಬೇಕು. 4-13 ಅಷ್ಟರಲ್ಲಿ ಈ ಥರ ಮಿಕ್ಸ್ ಮಾಡಿ ಇಡ್ತಲ್ವ, ಇದು ಸ್ವಲ್ಪ ತಿಕ್ಕಾಗಿರುತ್ತೆ, ಈ ಥರ ಗಟ್ಟಿ ಇರುತ್ತೆ. ಇದನ್ನ ನೀಟಾಗಿ ಈ ಥರ ಮಾಡ್ಕೋಬೇಕು. ಇದರಲ್ಲಿ ನೀಟಾಗಿ ಕೇಕ್ ಮಾಡೋದು ಆ ಬ್ರಷ್ ಮತ್ತೆ ಇದು ತಗೋಬೇಕು. ಮೈ ಕೇಕ್ ನೋಡೋಣ ಹೆಂಗಾಗುತ್ತೋ, ನೋಡಿದ್ರೆ ತಾನೇ ಗೊತ್ತಾಗುತ್ತೆ. ಮೋಕ್ಷಿತ ಅಳ್ತಾ ಇದ್ದಾಳೆ, ಏನು ಮಾಡೋದು ಅದಕ್ಕೆ ಎತ್ಕೊಂಡೆ. ನಮ್ಮ ಮೋಕ್ಷಿತ ಡೈಪರ್ ಇದಲ್ಲೇ ನೋಡ್ಬೇಡಿ, ಅದು ಫ್ರೀ ಇಕ್ಕಿದ್ದೀನಿ. ಬೇಕಾದ್ರೆ ಸಾಲ್ಟ್ ಕೂಡ ಹಾಕ್ಕೊಬೋದು. ಸ್ಲಿಮ್ಮಲ್ಲಿ ಇಕ್ಕಿದ್ದೀನಿ. 10 ಮಿನಿಟ್ಸ್ ಆಗಿದೆ, ಇಡೋಣ. ಈ ಥರ ಬಟ್ಟೆ ಇಟ್ಕೊಂಡು ತೆಗೆದು ಈ ಥರ ಮ್ಯಾಪ್ ಮಾಡಿಕೊಂಡು ಇದನ್ನ ಇದರಲ್ಲಿ ಇಡೋಣ. ಭಯ ಈ ಥರ ಸೆಟ್ ಮಾಡಿದ್ದೀನಿ. ಸ್ವಲ್ಪ ಸುಟ್ಟು ಕೂಡ ಇದನ್ನು ಮುಚ್ಚಿಡ್ಬೇಕು. ನೋಡಿಸ್ತೀನಿ ನಿಮಗೆ. ಹಾಕೊಳ್ಳಿ ಈ ಥರ ಮಾಡಿಬಿಟ್ರೆ ಏರ್ ಬಬಲ್ಸ್ ಹೋಗುತ್ತೆ. ಈ ಥರ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ. ಈ ಥರ ಮುಚ್ಚಿಟ್ಟಿದ್ದೀನಿ. ಇದನ್ನು ನಾನು 30 ಮಿನಿಟ್ಸ್ ಇಡ್ತೀನಿ. ಆಮೇಲೆ 30 ಮಿನಿಟ್ಸ್ ಇಟ್ಟು ತೆಗೆದು ನೋಡಿ, ಸ್ವಲ್ಪ ನೋಡಿಬಿಟ್ಟು ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಆಮೇಲೆ ಮತ್ತೆ 10 ಮಿನಿಟ್ಸ್ ಇಡ್ತೀನಿ. ನನಗೆ 30 ಮಿನಿಟ್ಸ್ ಅಲಾರಾಮ್ ಇಟ್ಕೊತೀನಿ ನನ್ನ ಫೋನಲ್ಲಿ, ಅದು ಬೈಲಿ. ಈಗ 35 ಮಿನಿಟ್ಸ್ ಆಗಿದೆ. 5 ನಿಮಿಷ ಇನ್ನೂ ಎಕ್ಸ್ಟ್ರಾ ಬಿಟ್ಟೆ ನಾನು. ಇವಾಗ ಚೆಕ್ ಮಾಡೋಣ. ಐ ಥಿಂಕ್ ಇನ್ನೂ ಆಗಬೇಕು. ಏನಲ್ಲಿ ಚೆಕ್ ಮಾಡೋಣ. ಚಾಕು ಚೆಕ್ ಮಾಡ್ತೀನಿ. ಇನ್ನ ಅದನ್ನ ಬಿಡಬೇಕಾಗತ್ತೆ. ಮೆತ್ಕೊಂತಿದೆ ನೋಡಿ. ಇನ್ನ ಒಂದು 10 ನಿಮಿಷ ಬಿಡೋಣ. 10 ನಿಮಿಷ ಬಿಟ್ಟು ಆದ್ಮೇಲೆ ಚೆಕ್ ಮಾಡೋಣ. ನೋಡಿ ಈ ಥರ ಇದೆ. ಫ್ಲ್ಯಾಶ್ ಹಾಕ್ತೀನಿ. ಈ ಥರ ಬಂದಿದೆ ಬ್ರೌನಿ. ಈ ಥರ ಚಾಕು ಒಳಗಡೆ ಹೋಗಿ ಹಿಂಗೆ ಆಚೆ ಬಂದರೆ ಕೂಡ ಕ್ಲೀನಾಗಿ ಬಂದಿದೆ. ಇವಾಗ ಟೈಮ್ ಬಂದು 45 ಮಿನಿಟ್ಸ್ ಸಿಕ್ಕಿದ್ದೀನಿ. ಈ ಥರ ಕ್ಲೀನಾಗಿ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ಇದೆ ತಣ್ಣಗಾಗಬೇಕು. ಇದು ಈ ಥರನೇ ಬರಬೇಕು. ಇಲ್ಲೆಲ್ಲ ಬಂದಿದೆ ನೋಡು, ಆ ಥರನೇ ಇದೆಲ್ಲ ಬರಬೇಕಾಗಿತ್ತು. ಅದೇ ಅದು ಇದರಲ್ಲಿ ಹಾಕ್ಬಿಟ್ಟು ಮತ್ತೆ ಇದು ಫ್ರೀ ಇಕ್ಕಿದ್ವಲ್ವ, ಅಷ್ಟರಲ್ಲಿ ಇಲ್ಲಿ ಏರ್ ಬಬಲ್ಸ್ ಬಂತು. ಅದಕ್ಕೆ ಅನಿಸುತ್ತೆ ನನಗೆ ಇದೆಲ್ಲ ಹಿಂಗೆ ಬಂದಿಲ್ಲ, ಈ ಥರ ಬಂದ್ಬಿಟ್ಟಿರೋದು. ನೆಕ್ಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡೋಣ. ಫಸ್ಟ್ ಟೈಮ್ಗೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬರ್ಬೇಕು, ಈ ಥರ ಬಂದರೆ ಅದು ಪರ್ಫೆಕ್ಟ್ ಅಂತ. ನಾನು ಒಂದು ಕೈಯಲ್ಲಿ ಚಾಕು, ಒಂದು ಕೈಯಲ್ಲಿ ಇದು ಕಟ್ ಮಾಡ್ತಿದ್ದೀನಿ. ಈ ಥರ ಇದು ಸಾಫ್ಟಾಗಿ ಈ ಥರನೇ ಇರುತ್ತೆ. ನಾವು ನಿಧಾನವಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರನೇ ಬರೋದು. ಅದು ಈ ಕೇಕ್ ಸಾಫ್ಟಾಗಿ ಈ ಥರನೇ ಬರೋದು. ಇದನ್ನೇ ನಾವು ನಿಧಾನವಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಬಿಸಿ ಇದೆ, ಇನ್ನು ತಣ್ಣಗಾದ್ಮೇಲೆ ಕಟ್ ಮಾಡ್ಬೇಕು. ಹೇಳ್ಬೇಕಂದ್ರೆ
ನನಗೆ ಆ ಥರ ಇರಲ್ಲ, ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕ ಪೀಸ್ ಒಂದು ಟ್ರೈ ಮಾಡಿಬಿಟ್ರೆ ಆಮೇಲೆ ಸಮಾಧಾನ. ಇದು ನನಗೆ 1 ವೀಕ್ ಮೇಲೆ ಬರುತ್ತೆ. 1 ವೀಕ್ ಇಟ್ಕೊಂಡು ತಿನ್ಬೋದು ಇದನ್ನ, ಅವರೇ ಹೇಳಿದ್ರು. ಇವಾಗ ಟ್ರೈ ಮಾಡೋಣ. 1 ಪೀಸ್ ಚಿಕ್ಕ ತೊಗೊಂಡಿದ್ದೀನಿ, ಇಷ್ಟು ಪೀಸ್ ಬಿಸಿ ಇದೆ. ಚೆನ್ನಾಗಿದೆ, ಕ್ರಿಸ್ಪಿಯಾಗ ಸಾಫ್ಟು. ಚೆನ್ನಾಗಿದೆ. ಬಿಫೋರ್ ನಾನು ಯಾವತ್ತು ಬೇಕ್ರಿಯಲ್ಲಾಗಲಿ ಆಚೆ ಎಲ್ಲಿ ತಿಂದಿಲ್ಲ ಬ್ರೌನಿ. ಫಸ್ಟ್ ಟೈಮ್ ನಾನು ಮಾಡಿದಾಗ ಅವಾಗ ತಿಂದಿರೋದು, ಮತ್ತೆ ಇವಾಗ ತಿಂತಾ ಇರೋದು. ಆಚೆ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ನಾನು ಮಾಡಿರೋದು ಮಾತ್ರ ನನಗೆ ಇಷ್ಟ ಆಯಿತು. ನೋಡಿ ಸಾಫ್ಟಾಗಿ ಹಿಂಗಿದೆ ಅಂತ. ಅದು ತಣ್ಣಗಾಗ್ಬೇಕು, ಹಿಂಗೆ ಅಂದಿದ ತಕ್ಷಣ ಸ್ಪಾಂಜ್ ಥರ ಬರ್ಬೇಕಂದ್ರೆ. ನಾನು ಬಿಸಿ ಇದೆ, ಇದಕ್ಕೆ ಕ್ರೀಮ್ ಹಾಕೋಣ ಇವಾಗ. ಈ ಥರ ಕ್ರೀಮ್, ಅಯ್ಯೋ ಚಾಕ್ಲೇಟ್ ಬಿಸಿ ಇಲ್ಲ. ಚಾಕ್ಲೇಟ್ ಹಾಕ್ಕೊಂಡು ಚೆನ್ನಾಗಿದೆ, ಚಾಕ್ಲೇಟ್ ಹಾಕೊಂಡೇನೋ ಚೆನ್ನಾಗಿದೆ. ಚಾಕ್ಲೇಟ್ ಹಾಕ್ಕೊಂಡು ಇನ್ನೂ ಎಮ್ಮಿ ಅನ್ನಿಸಿದೆ, ಸಖತ್ತಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಎಲ್ಲಿ ಆಚೆ ಏನೇನು ಮಿಸ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಹೌದಾ, ನಾನು ಆಚೆನೂ ತಿಂತು ಜಾಸ್ತಿ, ಅವಾಗ ಮನೇಲಿ ಮಾಡ್ಕೊಂಡು ತಿಂದಿದ್ದೆ. ನೋಡೋದಲ್ವಾ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.